H16 ನ್ಯೂಸ್ ಅರ್ಥಾತ್ ಹೇ ಸಿದ್ದಾರಾಮ್ಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತವರ ಆತ್ಮೇರೆ. ಇಲ್ಲೊಂದು ಅಥಣಿ ತಾಲೂಕಿನ ದೂರದ ಹಳ್ಳಿ ಎಲಿ ಹಡಲಗಿ ಕತೆ, ಅಲ್ಲಿಯ ರಸ್ತೆಗಳ ಕತೆ ತಮ್ಮೊಂದಿಗೆ ಹಂಚ್ಕೊಳ್ತಾ ಇದ್ದೀನಿ. ವಿಶೇಷವಾಗಿ ಈ ರಸ್ತೆಗಳ ಹದಗೆಟ್ಟು ಮೂರಾಬಟ್ಟಿಯಾಗಿ ವರ್ಷಗಳಾದರೂ ಇದರ ಬಗ್ಗೆ ಸಾಕಷ್ಟು ಅಲಿಗೇಷನ್ಸ್ ಆರೋಪಗಳಾದರೂ ಸಹಿತ ಅಲ್ಲಿ ಅಧಿಕಾರಿಗಳ ಈಗಲೇ ಚಿತ್ತುಕೊಡದ ಆ ರೋಡ್ಗಳನ್ನು ಮಾಡಿಲ್ಲ ಅನ್ನೋದಕ್ಕೆ ಈ ರಸ್ತೆಗಳ ಸಾಕ್ಷಿಯಾಗಿದ್ದಾವೆ. ಆ ದಿಶೆಯಲ್ಲಿ ಅವರು ಹೊನವಾಡ ಅವರು ತಮ್ಮ ಮಾತುಗಳನ್ನು ಸಹಿತ ಹೇಳಿದ್ದಾರೆ. ಇಲ್ಲಿ ಏನು ಪ್ರಾಬ್ಲಮ್ ಆಗಿದೆ, ಇಲ್ಲಿ ಅಧಿಕಾರಿಗಳು ಯಾವ ರೀತಿಯಾಗಿ ನಿರ್ಲಕ್ಷ್ಯ ಮಾಡಿದ್ದರಿಂದಾಗಿ ಇಲ್ಲಿ ಜನರಿಗೆ ರಸ್ತೆಗಳ ಮೇಲೆ ಅಡ್ಡಾಡುತ್ತಿರುವಂಥ ತಿರುಗಾಡುತ್ತಿರುವಂಥ ವೆಹಿಕಲ್ಗಳನ್ನು ಅಥವಾ ವಾಹನಗಳು ಇವರಿಗೆ ಎಷ್ಟು ತೊಂದರೆ ಆಗಿದೆ ಮತ್ತು ಎಷ್ಟೊಂದು ಏರು ದಿನಗಳಿವೆ ಅನ್ನೋದನ್ನು ಈ ಸಂದರ್ಭದಲ್ಲಿ ಹೇಳ್ಕೊಳ್ತಾ ಇದ್ದಾರೆ. ಜೊತೆಗೆ ಈ ಹಾದಿ ಅಂದರೆ ಎಲಿ ಹಡಗಲಾಗಿ ಅಲ್ಲೇ ಹಿಡ್ಕೊಂಡು ಅಡಹಳ್ಳಟ್ಟಿವರೆಗಿನ ಈ ರಸ್ತೆ ಇವತ್ತಿಗೆ ಭಾಳಷ್ಟು ತೊಂದರೆಯನ್ನು ಜನರಿಗೆ ಕೊಡ್ತಾ ಇದೆ ಅನ್ನೋದನ್ನು ನಾವು ನೋಡ್ತಾ ಇದ್ದೀವಿ ಅನ್ನುವಂಥ ಮಾತು. ಜೊತೆಗೆ ಇಲ್ಲೇ ಕಳೆದ ಒಂದು ವರ್ಷಾಂತಗಳಿಂದ ಇದು ನಡೀತಾ ಇದೆ. ಇದರ ಬಗ್ಗೆ ಯಾರೂ ಕಾಳಜಿ ವಹಿಸ್ತಾ ಇಲ್ಲ. ಸರ್ಕಾರ ಅಂತೂ ಗ್ಯಾರಂಟಿಗಳ ಬಗ್ಗೆ ಮಾತಾಡ್ತಾ ಇರ್ತದೆ. ಇದರ ಬಗ್ಗೆ ರೋಡ್ ಗ್ಯಾರಂಟಿ ಮಾತ್ರ ಇಲ್ಲಿ ಸಿಗ್ತಾನೂ ಇಲ್ಲ, ಅಧಿಕಾರಿಗಳು ಸ್ಪಂದಿಸ್ತಾ ಇಲ್ಲ, ಪಂಚಾಯತ್ ಅಧಿಕಾರಿಗಳು ಸ್ಪಂದಿಸ್ತಾ ಇಲ್ಲ, ಯಾರೂ ಸ್ಪಂದಿಸ್ತಾ ಇಲ್ಲ, ಇದು ನಮ್ಗೆ ಸಂಬಂಧ ಇಲ್ಲ ಅನ್ನೋ ಹಾಗೆ ಹೋಗ್ತಾ ಇದ್ದಾರೆ. ಹೀಗಾಗಿ ಈ ರಸ್ತೆಯಿಂದಾಗಿ ಭಾಳಷ್ಟು ತೊಂದರೆ ಆಗ್ತದೆ ಅನ್ನೋದು ಅಲ್ಲಿಯ ತಿರುಗಾಡುವವರ ಅಡ್ಡಾಡುವವರ ಮೇಲಿನ ಆರೋಪ ಶಾಪ ಎಲ್ಲ ನಾವು ನೋಡ್ಬೋದಾಗ್ಯದ. ಆ ದಿಶೆಯಲ್ಲಿ ಅರುಣ್ ಹೊನವಾಡರ ಮಾತು ನಿಜ ಅನ್ನೋದು ಇದು ಕಾಣ್ತಾ ಇದೆ. ಸರ್, ಈಗ ರೋಡ್ ಬಗ್ಗೆ ನಿಮ್ಮಲ್ಲಿ ಭಾಳ ಹದಗೆಟ್ಟಾಗಿ ಕಾಣ್ತಾ ಇದ್ದೀರಿ. ಇದರ ಬಗ್ಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಿ ನೀವು? ಇದು ಯಲೋಡಿ ಕ್ರಾಸ್ದಿಂದ ಮತ್ತು ಸಿಂಧೂರು ಕ್ರಾಸ್ವರೆಗೆ ಏನಿದು ರಸ್ತೆ ಇದೆಯಲ್ಲ, ಸಾರ್ವಜನಿಕರಿಗೆ ಓಡಾಡಲು ತೊಂದರೆ ಆಗ್ತದೆ. ಇದನ್ನು ಗ್ರಾಮ ಪಂಚಾಯಿತಿ ಮತ್ತು ಜಿಲ್ಲಾ ಪಂಚಾಯಿತಿ, ತಾಲೂಕ್ ಪಂಚಾಯಿತಿ ಮಾನ್ಯ ಶಾಸಕರು ಇವರು ಗಮನ ಸೆಳೆದು ತಕ್ಷಣ ಅದನ್ನು ಕಾರ್ಯರೂಪಕ್ಕೆ ತರಬೇಕು. ಟೆಂಡರ್ ಕರೆದ ಇದು ಸಾರ್ವಜನಿಕರಿಗೆ ಓಡಾಡಲು ತೊಂದರೆ ಹದಗೆಟ್ಟು ಹೋಗಿದ್ದರಿಂದ ಯಾವುದೂ ಗಾಡಿ ಓಡಾಡಲು ಪರಿಸ್ಥಿತಿ ಏಟಾಗಿದೆ. ಹಲವಾರು ಸಮಸ್ಯೆಗಳು ಎದುರಾಗ್ತಿದ್ದಾವೆ. ಈ ರೋಡಲ್ಲಿ ಯಾರಾದರೂ ಬೈಕ್ ಸವಾರರು, ವಾಹನ ಸವಾರರು ಬಿದ್ದಿರ್ಬೋದಲ್ರಿ? ಹಲವಾರು ಬೈಕ್ ಸವಾರರು ಸಾರ್ವಜನಿಕರು ಇದು ತೆಗ್ಗು ಬಿದ್ದಿರ್ತಾವೆ ಪ್ರದೇಶದಲ್ಲಿ. ಅಂಥ ತೆಗ್ಗು ಪ್ರದೇಶದಲ್ಲಿ ಹಲವಾರು ಆಘಾತಗಳು ಆಗಿದ್ದಾವೆ. ಅವು ಹಲವಾರು ನಿರ್ಲಕ್ಷ್ಯದಿಂದ, ಶಾಸಕರ ನಿರ್ಲಕ್ಷ್ಯದಿಂದ ಈ ತಕ್ಷಣ ಟೆಂಡರ್ ಕರೆದ ವ್ಯವಸ್ಥೆ ಮಾಡಬೇಕಾಗಿದ್ದು ನಮಗೆ ಕೇಳ್ಕೊತೀವಿ. ಇಲ್ಲಿ ಯಾರಾದರೂ ಗಮನ ಹರಿಸಲಿಲ್ವಾ ಸರ್? ಇನ್ನೂವರೆಗೂ ಯಾರು ಗಮನ ಹರಿಸಿಲ್ಲ. ಇನ್ನೂ ಯಾರು ಅಧಿಕಾರಿಗಳು ಬಂದಿಲ್ಲ. 1 ವರ್ಷ ಮೇಲಾಯಿತು. ಇದು ಸಾರ್ವಜನಿಕರಿಗೆ ತೊಂದರೆ ಆಗ್ತದೆ. ಇದಕ್ಕೆ ಮಾನ್ಯ ಶಾಸಕರು ಕಾರ್ಯಕ್ರಮದಲ್ಲಿ ಇದು ರೆಡಿ ಆರ್ಡರ್ ಕೊಟ್ಟಿದ್ದೀನಿ ಅಂತ ಹೇಳಿದ್ದಾರೆ. ಇದೇ ಕಾರ್ಯರೂಪಕ್ಕೆ ಬಂದಿಲ್ಲ. ಇಲ್ಲಿ ತಮ್ಮ ಹೆಸರು ಸರ್? ಅರುಣ್ ಹೊನವಾಡ್ ಅಡವಟ್ಟಿ.